ಪ್ರೀತಿಯ ವೀಕ್ಷಕರಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ನನ್ನ ಬೆಡ್ರೂಮ್ನ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಟಿವಿಯಿಂದ ಎಷ್ಟು ಧೂಳಿದೆ ಅಂತಂದು. ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಕ್ಲೀನ್ ಮಾಡ್ತಾ ಇದ್ರೆ ಎಷ್ಟು ಧೂಳು ಕುಂದ್ರಲ್ಲ. ನಾನು ಭಾಳ ದಿನ ಆಯಿತು ಕ್ಲೀನ್ ಮಾಡೋದನ್ನ ಬಿಟ್ಬಿಟ್ಟಿದ್ದೆ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಧೂಳ ಎಲ್ಲ ಸ್ವಲ್ಪ ಡಸ್ಟ್ ಅಲರ್ಜಿ ಅನಿಸ್ಬಿಡುತ್ತೆ, ನೆಗಡಿ ಕೆಮ್ಮು ಜಾಸ್ತಿ ಆಗ್ಬಿಡುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಹುಷಾರಾಗಿ ನಾವು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಬೇಕಾದ್ರೆ ಮನೆಯಲ್ಲಿ ಒಬ್ಬರೇ ಬೇರೆ ಇರ್ತೀವಿ, ನಮ್ಮನ್ನ ಏನಾದರೂ ಆದರೆ ನೋಡ್ಕೊಳೋರು ಯಾರು ಇರಲ್ಲ. ಅದಕ್ಕೆ ಹುಷಾರಾಗಿ ಜಾಗೃತೆಯಿಂದ ಮಾಡಬೇಕು. ಇವಾಗ ನಾನಲ್ಲಿ ಧೂಳು ಬಿಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಮೂಗಿಗೆ ವೇಲ್ ಕಟ್ಕೊಂಡ್ಬಿಟ್ಟಿದ್ದೀನಿ. ಯಾಕೆಂದರೆ ಈ ಡಸ್ಟ್ ಬಂದೆಲ್ಲ ಮೂಗ್ನಾಗ ಕುಂತ್ಕೊಂಡಾಗ ನಮಗೆ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ವೇಲ್ ಕಟ್ಕೊಂಡ್ಬಿಟ್ಟೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಧೂಳು ಕುಂತ್ಕೊಂಡಿತ್ತು. ಎಲ್ಲ ಚೆನ್ನಾಗಿ ಒರೆಸಿ ಧೂಳೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಒರೆಸಿದೆ. ನಾನು ಈ ವಿಡಿಯೋ ಮಾಡೋಕ್ಕೆ ಒಂದು ಕಾರಣ ಇದೆ. ಮನೇನ ನೀಟಾಗಿ ಇಟ್ಕೊಳ್ಳೋದು ಹೆಣ್ಮಕ್ಳ ಕೆಲಸನ ಅಂತಲೇ ಹೇಳ್ಬೋದು. ಆ ಕೆಲಸನ ನೀಟಾಗಿ ಮಾಡ್ಕೊತ ಬಂದರೆ ಇಷ್ಟು ಗಲೀಜಾಗಿ ಇರೋದೇ ಇಲ್ಲ. ಅಂದರೆ ತುಂಬ ಧೂಳು ಸೇರ್ಕೊಂಡ್ಬಿಟ್ಟಿತ್ತು ಮನೆಯಲ್ಲೆಲ್ಲ. ಅದನ್ನು ನೀಟಾಗಿ ವಾರಕ್ಕೊಮ್ಮೆ ನಾವು ಈ ಥರ ಕ್ಲೀನ್ ಮಾಡ್ತಾ ಇದ್ರೆ ಧೂಳು ಏನು ಜಾಸ್ತಿ ಕೂಡಲ್ಲ. ನಾನು ಒಂಥರ ಸೋಂಬೇರಿ ಇದ್ದಂಗೆ, ಇಷ್ಟ ಬಂದರೆ ಮಾಡ್ತಾ ಇರ್ತೀನಿ, ಇಲ್ಲಾಂದರೆ ಹಂಗೆ ಇರುತ್ತೆ. ಇನ್ಮೇಲೆ ಟ್ರೈ ಮಾಡ್ತೀನಿ ನಾನು ಮಾಡೋದಕ್ಕೆ ವಾರಕ್ಕೊಮ್ಮೆ. ನೀವು ಕೂಡ ಅಷ್ಟೇ ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಮನೇನ ಕ್ಲೀನ್ ಮಾಡಿಟ್ಕೊಳ್ಳಿ. ಯಾಕೆಂದರೆ ಧೂಳು ತುಂಬಾ ಇರುತ್ತೆ. 15 ದಿನಕ್ಕೊಮ್ಮೆ ಕ್ಲೀನ್ ಮಾಡ್ತಾ ಇದ್ರೆ ನಮಗೆ ಭಾಳ ಎಫರ್ಟ್ ಆಗಲ್ಲ. ಕ್ಲೀನ್ ಮಾಡ್ಬೇಕು ಅನಿಸಿದಾಗ ಆರಾಮಾಗಿ ಕ್ಲೀನ್ ಮಾಡ್ಬೋದು. ಡೀಪ್ ಕ್ಲೀನ್ ನಾವು ಧೂಳು ಎಲ್ಲ ಜಾಡಿಸಿ ಎಲ್ಲ ನೀಟಾಗಿ ಒರೆಸ್ಕೊಂಡಿರ್ತೀವಿ 15 ದಿನಕ್ಕೊಮ್ಮೆ. ಹಬ್ಬಕ್ಕಾಗಲಿ ಅವಕ್ಕೆಲ್ಲ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ತುಂಬಾ ಈಸಿ ಆಗಿ ಹೋಗ್ಬಿಡುತ್ತೆ ನಮಗೆ. ಇಲ್ಲಿ ನೋಡ್ತಾ ಇರ್ಬೋದು ವಯರ್ಲ್ಲ ನೀಟಾಗಿ ಒರೆಸ್ಬಿಟ್ಟಿದ್ದೀನಿ. ಒಟ್ಟಿನಲ್ಲಿ ಧೂಳು ಎಲ್ಲ ಸ್ವಲ್ಪ ಚೆನ್ನಾಗಿ ಹೋಗೋ ಥರ ಕ್ಲೀನ್ ಮಾಡಿದ್ದೀನಿ. ಬೆಡ್ರೂಮಲ್ಲಿ ಏನೂ ಸಾಮಾನಿಲ್ಲ. ಟಿವಿ ಬಂದ್ಬಿಟ್ರೆ ಮತ್ತೇನೇನು ಇಲ್ಲ. ಇಲ್ಲಿ ಟಿವಿ ನೋಡ್ಕೊಂತ ಮಕ್ಕೊಂಬಿಡೋದು ಅಷ್ಟೇ. ಈಗ ನೀಟಾಗಿ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿಬಿಟ್ಟು ಈಗ ನೋಡ್ತಾ ಇದ್ದೆ ಡ್ರೆಸ್ನ ಕಟ್ ಮಾಡೋದಕ್ಕೆ ನೋಡ್ತಾ ಇದ್ದೆ. ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಕಿಚನಲ್ಲಿ ನೋಡ್ತಾ ಇರ್ಬೋದು ಗ್ರೋಸರೀಸ್ ತೊಗೊಂಡ್ಬಂದು ಇಟ್ಟಿದ್ದೀನಲ್ವಾ, ಅಲ್ಲಿ ಪೇಪರ್ ಅಂದರೆ ಕವರ್ ಎಲ್ಲ ತುಂಬಾ ಜಮಾ ಆಗ್ಬಿಟ್ಟಿದ್ವಿ. ಈಗ 3 ಡಬ್ಬಿ ಇಸ್ಕೊಂಡು ಬಂದಿದ್ದೆ ಒಂದು ಅಂಗಡಿಯಲ್ಲಿ. ನಾನು ಅದಕ್ಕೆ ಏನಾಗುತ್ತೋ ಅದನ್ನು ಹಾಕಿಡೋದು ಅಂತಂದು ಡಿಸೈಡ್ ಮಾಡಿದೆ ನಾನು ಇವಾಗ. ಹಿಂದಿನ ರಾತ್ರಿನೇ ತೊಳೆದು ಮತ್ತೆ ಬೆಳಗ್ಗೆ ಎದ್ದು ಬಿಸಿಲಲ್ಲಿ ಒಣಗಿಸಿದ್ದೀನಿ ಇವನ್ನ. ಇಲ್ಲಿ ನೋಡ್ತಾ ಇರ್ಬೋದು ಗೋಧಿ ಹಿಟ್ಟಾಗಿರ್ಬೋದು, ಮತ್ತು ಅಕ್ಕಿ ಆಗಿರ್ಬೋದು, ಅಕ್ಕಿ ಮಸಾಲೆ ಅಂತ ಉಪ್ಪು ಮತ್ತು ಗುರೆಳ್ಳು ಎಲ್ಲ ಒಂದು ಕಡೆ ಎತ್ತಿಟ್ಕೊಂಡಿರ್ತೀನಲ್ವ, ಎಲ್ಲ ಮಿಕ್ಸಪ್ ಆಗಿ ಕವರ್ ಕೂಡ ಅದರಲ್ಲೇ ಸೇರಿಸ್ಬಿಟ್ಟಿರ್ತೀನಿ ನಾನು. ಇದು ಸೋಯಾ ಕಾಳು ನೋಡಿ, ಸೋಯಾಬೀನ್ ಕಾಳು ಅಂತಾರಲ್ಲ, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದು ರಾಗಿ ಹಿಟ್ಟು ಖಾಲಿ ಆಗಿ ಬಂದಿದೆ. ರಾಗಿ ಹಿಟ್ಟು ಇನ್ನೊಂದು ಸ್ವಲ್ಪ ಇದೆ, ಅದೆಲ್ಲ ಮಾಡಿಕೊಂಡು ಮತ್ತೆ ಒಳ್ಳೆ ಇನ್ನೊಂದು ಅರ್ಧ kg ತೊಗೊಂಡು ಬರಬೇಕು. ನನಗೆ ಮುದ್ದೆ ಇಷ್ಟ ಆಗ್ತಾ ಇದೆ. ಇತ್ತೀಚೆಗೆ ಮುದ್ದೆ ಮಾಡ್ಕೊಂಡು ತಿಂತಾ ಇರ್ತೀನಿ ನಾನು ದಿನ ಮಧ್ಯಾಹ್ನ. ಈ ಗ್ರೋಸರಿ ಕ್ಲೀನ್ ಮಾಡಬೇಕಾದ್ರೆ ಈ ಕವರೆಲ್ಲ ನೋಡಿಕೊಂಡು ನಾನು ಗಾಬರಿ ಆಗೋಗ್ಬಿಟ್ಟೆ ಇವತ್ತು. ಯಾಕೆಂದರೆ ತುಂಬಾ ಕವರ್ ಇದ್ದು, ಭಾಳ ಅಂದರೆ ಭಾಳ ಕವರು, ವೇಸ್ಟ್ ಕವರ್ ತುಂಬಾ ಅದರಲ್ಲೇ ತುರುಕ್ಬಿಟ್ಟಿದ್ದೆ ನಾನು. ಅದಕ್ಕೆ ನೀಟಾಗಿ ಜೋಡಿಸೋಣ ಅಂತಂದು ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಇದು ಅಂಗನವಾಡಿಯಲ್ಲಿ ಕೊಟ್ಟಿರೋ ಅಕ್ಕಿ, ಸೊಸೈಟಿ ಅಕ್ಕಿ. ಇವು ಗ್ರೋಸರೀಸ್ 15 ದಿನಕ್ಕೊಮ್ಮೆ ಕ್ಲೀನ್ ಮಾಡಿದರೆ ಇದನ್ನು ಕೂಡ ನಮಗೆ ಭಾಳ ಕಷ್ಟ ಅನ್ಸಲ್ಲ. ಅವಾಗ ನೋಡ್ಕೊಂಡು ಇಟ್ಕೊಳೋದಕ್ಕೆ. ಇಲ್ಲಾಂದ್ರೆ ನಮ್ಗೆ ಕಷ್ಟ ಆಗ್ಬಿಡ್ತಾವೆ ಒಂದೇ ಸಲ ಮಾಡೋದಕ್ಕೆ. ಈಗ ನೋಡ್ತಾ ಇರ್ಬೋದು ಎಲ್ಲ ತೆಗೆದು ಇಟ್ಕೊತಾ ಇದ್ದೀನಿ. ಏನೇನು ಸ್ವಲ್ಪ ಇದಾವೋ ಅಥವಾ ಖಾಲಿ ಆಗಿರೋ ಕವರ್ ಇದಾವೋ ಅಂತಂದು ನೋಡ್ತಾ ಇದ್ದೆ. ನೋಡ್ತಾ ಇರ್ಬೋದು ಎಷ್ಟೊಂದು ಕವರ್ಸ್ ಇದಾವೆ. ಮತ್ತು ಖಾಲಿ ಕವರ್ಸ್ ಅಂತೂ ತುಂಬಾ ಇದ್ವು, ಅವನ್ನೆಲ್ಲ ಎತ್ತಾಕ್ತೀನಿ ರೀ, ತೋರಿಸ್ತೀನಿ ನಿಮಗೆ. ಈ ಕವರು ಎಷ್ಟು ಹೇಳಿದ್ರು ಬರಲಿಲ್ಲ. ಲಾಸ್ಟಲ್ಲಿ ಸ್ವಲ್ಪ ಜೋರಾಗಿ ಎಳೆದೆ ಬಂತು. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ಇಟ್ಕೊಂಡೆ. ಇಲ್ಲಿ ನೋಡಿ ಎಷ್ಟೊಂದು ಕವರ್ಸ್ ಬಿದ್ದಿದ್ದಾವೆ ಇಲ್ಲಿ. ಇದನ್ನು ಸುಟ್ಬಿಟ್ರೆ ಬರುತ್ತೆ. ಈ ಥರ ಪೇಪರ್ನ ಸುಡೋದ್ರಿಂದ ಕವರೆಲ್ಲ ಆರೋಗೋದು ನಿಲ್ಲುತ್ತೆ, ಅಲ್ಲಿ ಇಲ್ಲಿ ಬೀಳೋದು ನಿಲ್ಲುತ್ತೆ ಅಂತಲೇ ಹೇಳ್ಬೋದು. ಚಳಿನೂ ಕಾಸ್ಕೊಳೋದಕ್ಕೆ ಬರ್ತಾವೆ. ಅವನ್ನೆಲ್ಲ ಕವರ್ ಹಾಕ್ಬಿಟ್ಟು ಬೆಂಕಿ ಹಚ್ಬಿಟ್ರೆ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಈ 3 ಡಬ್ಬದಲ್ಲಿ ಅಂಗನವಾಡಿಯಲ್ಲಿ ಹಾಲಿನ ಪುಡಿ ಮತ್ತು ನುಚ್ಚು ಮತ್ತು ಬೆಲ್ಲದ ಪೌಡ್ರ್ ಕೊಟ್ಟಿದ್ರು, ಅದನ್ನೆಲ್ಲ ಹಾಕಿಟ್ಟಿದ್ದೀನಿ ಇಲ್ಲಿ. ಇಲ್ಲಿ ನೋಡ್ತಾ ಇರೋದೆಲ್ಲ ನೀಟಾಗಿ ಜೋಡಿಸ್ಕೊಂಡೆ. ಇಲ್ಲಿ ಸೊಸೈಟಿ ಅಕ್ಕಿದಾವು, ಇಲ್ಲಿ ಚೆನ್ನಾಗಿರೋ ಅಕ್ಕಿ ಇದಾವು. 1 kg ಹಿಟ್ಟು ತೊಗೊಂಡು ಬರ್ತೀವಿ ಆಶೀರ್ವಾದ, ಅದರಲ್ಲಿ ಸ್ವಲ್ಪ ಉಳಿದಿತ್ತು. ಇದು ಸೋಯಾ ಕಾಳು ಅಂತಂದ್ಮೇಲೆ ಅವಾಗಲೇ ಅದು ಮೈದಾ ಹಿಟ್ಟು, ಅದು ಮಸಾಲ.
ಎಲ್ಲ ಇಟ್ಕೊಂಡಿದ್ದೀನಿ, ಮತ್ತೆ ಬೇಕಿದ್ರೆ ತೊಗೊಂಡು ಬಂದು ಇಟ್ಕೊಳೋದು ನೋಡ್ರಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡ್ಬೋದು ನೀವು.